ಜಾತಿ ಜನಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೌಂಟ್ ಡೌನ್ ಶುರುವಾಗಿದೆ. ಇನ್ನೇನು ಸಭೆ ಆರಂಭ ಆಗೋದಕ್ಕೂ ಕೂಡ ಕೌಂಟ್ ಡೌನ್ ಶುರುವಾಗಿರುವಂಥದ್ದು. ಜಾತಿ ಜನಗಣತಿಗೆ ಕಾಂಗ್ರೆಸ್ನಲ್ಲಿಯೇ ಪರ ವಿರೋಧ ಚರ್ಚೆ ಆಗ್ತಾ ಇದೆ. ಜಾತಿ ಜನಗಣತಿ ಬಹಿರಂಗ ಆದ್ರೆ ಯಾರಿಗ್ ನಷ್ಟ, ಯಾರಿಗ್ ಲಾಭ? ಹಾಗಾದ್ರೆ ರಾಜ್ಯ ರಾಜಕೀಯ ಲೆಕ್ಕಾಚಾರಗಳು ಬದಲಾಗ್ತಾವ? ಕರ್ನಾಟಕ ರಾಜಕಾರಣದ ದಿಕ್ಕು ಬದಲಾಗುತ್ತಾ ಈ ಒಂದು ನಿರ್ಧಾರದಿಂದಾಗಿ? ಮಂತ್ರಿಗಳ ಲೆಕ್ಕಾಚಾರಗಳು ಎಲ್ಲವೂ ಕೂಡ ಬುಡಮೇಲಾಗುತ್ವಾ? ಮಂತ್ರಿಗಿರಿ ಹಂಚಿಕೆಯಲ್ಲೂ ಉಲ್ಟಾ ಪಲ್ಟಾ ಆಗುತ್ತಾ ಈ ಒಂದು ನಿರ್ಧಾರದಿಂದ? ಜಾತಿ ಜನಗಣತಿಗೆ ಕಾಂಗ್ರೆಸ್ನಲ್ಲಿಯೇ ಪರ ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಜಾತಿ ಜನಗಣತಿ ಬಹಿರಂಗ ಆದ್ರೆ ಯಾರಿಗೆ ನಷ್ಟ ಆಗುತ್ತೆ, ಯಾರಿಗೆ ಲಾಭ ಆಗುತ್ತೆ ಅನ್ನುವಂತಹ ಚರ್ಚೆಗಳು ಈಗಾಗಲೇ ಮುನ್ನೆಲೆಗೆ ಬರ್ತಾ ಇದೆ. ರಾಜ್ಯ ರಾಜಕೀಯ ಲೆಕ್ಕಾಚಾರಗಳೇ ಕಂಪ್ಲೀಟ್ ಆಗಿ ಬದಲಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಈ ಜಾತಿ ಜನಗಣತಿ ವರದಿ ಯಾವ ರೀತಿಯಾಗಿ ಇದೆ ಅನ್ನುವಂತಹ ಲೆಕ್ಕಾಚಾರಗಳು, ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಏನಾಗತ್ತೆ ಅನ್ನುವಂತಹ ನಿರೀಕ್ಷೆಗಳು ಕೂಡ ಇದೀಗ ಹುಟ್ಟು ಹಾಕ್ತಾ ಇದೆ. ಇಡೀ ರಾಜ್ಯದ ಜನತೆ ಈ ಒಂದು ಜಾತಿ ಜನಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾಗತ್ತೆ ಅನ್ನುವಂತಹ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ಏನಾಗಬಹುದು ಅಂತ ಹೇಳಿ ಕಾತುರದಿಂದ ಕಾಯ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ಈ ಒಂದು ನಿರ್ಧಾರ ರಾಜ್ಯ ರಾಜಕಾರಣದಲ್ಲಿ ಏನೆಲ್ಲ ಬದಲಾವಣೆಯನ್ನ ತರಬಹುದು ಅನ್ನುವಂತಹ ಲೆಕ್ಕಾಚಾರಗಳು ರಾಜಕೀಯ ವಲಯದಲ್ಲೂ ಕೂಡ ಚರ್ಚೆಯಾಗ್ತಾ ಇದೆ. ರಾಜಕೀಯ ಪಂಡಿತರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳನ್ನ ಮಾಡ್ತಾ ಇದ್ದಾರೆ. ಸೊ ಒಂದು ಕಡೆ ಜೇನುಗೂಡಿಗೆ ಕಲ್ಲು ಹೊಡೆಯುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಸೊ ಆ ಜೇನುಹುಳು ಯಾರಿಗೆ ಕಚ್ಚಬಹುದು, ಯಾರು ಸೇಫ್ ಅಲ್ಲ ಅನ್ನುವಂತಹ ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇದೆ. ಸೊ ಕಾದ್ ನೋಡೋಣ ಇನ್ನೇನು ಆರಂಭ ಆಗತ್ತೆ, ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗತ್ತೆ. ಸೊ ಇಲ್ಲಿಯವರೆಗೂ ಕೂಡ ಎಷ್ಟೇ ಆರೋಪಗಳು ಕೂಡ ಕೇಳಿ ಬಂದರೂ ಜಾತಿ ಗಣತಿ ಸರಿಗಿಲ್ಲ, ಮನೆ ಮನೆಗೆ ತೆರಳಿ ಸರಿಯಾಗಿ ಸರ್ವೆ ಮಾಡಿಲ್ಲ ಅನ್ನುವಂತಹ ಮಾತುಗಳೆಲ್ಲ ಏನು ಕೇಳ ಸಿಗ್ತಾ ಇದ್ವು, ಅದೆಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತೆ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿದಂತಹ ಸಂದರ್ಭದಲ್ಲಿ ಹೇಳಿರುವಂಥದ್ದು. ಸೊ ಒಂದಷ್ಟು ಸಚಿವರು, ನಾಯಕರುಗಳು ಕೂಡ ಖುಷಿಯಲ್ಲಿದ್ದಾರೆ. ಸೊ ನಾಮುಂದು ತಾಮುಂದು ಅಂತ ಹೇಳ್ತಿದ್ರಲ್ಲ ನಾಯಕರು, ಈಗ ಗೊತ್ತಾಗತ್ತೆ ಏನು ಅನ್ನುವಂತಹ ವಿಚಾರವನ್ನು ಕೂಡ ಮಾತನಾಡಿದ್ರು ಅವರು. ಜಾತಿವಾರು ಸಮೀಕ್ಷೆಯಲ್ಲಿ ಪ್ರತಿಯೊಂದು ಸಮುದಾಯದ ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ, ರಾಜಕೀಯ ಹಿನ್ನೆಲೆಯ ಕುರಿತಾದ ಮಾಹಿತಿಗಳು ಕೂಡ ಅಡಕವಾಗಿ ಇರುತ್ತವೆ. ಯಾವ ಜಾತಿಯಲ್ಲಿ ಎಷ್ಟು ಜನ ಸರ್ಕಾರಿ ನೌಕರರು ಇದ್ದಾರೆ, ಅವರ ಜೀವನ ಮಟ್ಟ ಹೇಗಿದೆ ಅನ್ನೋದರ ಕುರಿತು ಈಗಾಗಲೇ ಅಧ್ಯಯನ ನಡೆಸಲಾಗಿದೆ ಅನ್ನೋದು ಹೇಳ್ತಾ ಇರುವಂಥದ್ದು ಕಾಂಗ್ರೆಸ್. ಬಟ್ ಆದರೆ ಇದಕ್ಕೆ ವಿರೋಧವನ್ನು ಕಾಂಗ್ರೆಸ್ನಲ್ಲಿಯೂ ವ್ಯಕ್ತಪಡಿಸ್ತಾ ಇದ್ದಾರೆ. BJP JDS ಕೂಡ ಒಂದು ಕಡೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಏನಾಗತ್ತೆ, ಸಮಯಾವಕಾಶವನ್ನು ತೆಗೆದುಕೊಳ್ಳುವಂತಹ ಕೆಲಸಕ್ಕೆ ಮುಂದಾಗತ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಉದ್ಭವ ಆಗ್ತಾ ಇದೆ. ಸಂಪುಟದಲ್ಲೇ ಅಪಸ್ವರಗಳು ಕೇಳಿ ಬರ್ತಾ ಇದೆ. ಸೊ ಹಾಗಾಗಿ ಏನಾಗಬಹುದು, ಒಂದು ಕಡೆ ಮೇಲ್ವರ್ಗ, ಇನ್ನೊಂದು ಕಡೆ ಕೆಳವರ್ಗ, ಏನಾಗುತ್ತೆ ಅನ್ನುವಂತಹ ಕಾತುರದಿಂದ ಕೂಡ ಕಾಯ್ತಾ ಇದ್ದಾರೆ. ಕಾದು ನೋಡೋಣ ಏನಾಗತ್ತೆ. ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ದೇಶದಲ್ಲಿ ಸುಮಾರು 4,000 ಜಾತಿಗಳು ಇವೆ. ಸೊ ಕರ್ನಾಟಕದಲ್ಲಿ 1,800 ಜಾತಿಗಳಿವೆ. ಸೊ ಜಾತಿವಾರು ಸಮೀಕ್ಷೆಯನ್ನು 1891ರಲ್ಲಿ ಆರಂಭ ಕೂಡ ಮಾಡಲಾಗಿತ್ತು. 1931ರವರೆಗೆ ಪ್ರತಿ 10 ವರ್ಷಕ್ಕೊಮ್ಮೆ ಜಾತಿವಾರು ಸಮೀಕ್ಷೆಯನ್ನು ಬ್ರಿಟಿಷರು ನಡೆಸ್ತಾ ಇದ್ರು.